ಹಾಯ್ ಗಾಯ್ಸ್, ನಾನು ನಿಮ್ಮ ಸ್ಮಿತಾ. ಉತ್ಸವ ಇದು ಜೈಪುರಲ್ಲಿ ಮೇಡಮ್ ಇದೇ ಪ್ರಥಮ ಬಾರಿ ಆಗ್ತಾ ಇರೋದು ಮತ್ತು ಜನ ತುಂಬ ಸೇರಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಸೇರ್ತಾರೆ ಅಂತ. ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಗಿದೆ. ಹಿಂದೆ ನಾವು ಸುಮಾರು ಚಿಕ್ಕವರಿದ್ದಾಗ ಜಯಪುರದಲ್ಲಿ ಗಣಪತಿ ಉತ್ಸವ ಎಲ್ಲ ನಡೀತಿತ್ತು. 9 ದಿನ ತುಂಬ ಪಬ್ಲಿಕ್ ಬರ್ತಿದ್ರು. ಅವಾಗೆಲ್ಲ ನಾವು ತುಂಬ ಚಿಕ್ಕವರಿದ್ವಿ. ಪಿ ಶ್ರೀನಿವಾಸರಂತ ಮಹಾನ್ ಗಾಯಕರು ಬಂದಿದ್ದಾರೆ, ಸರಿಗಮ ವಿಜಿ ಚಲನಚಿತ್ರ ನಟರು ಬಂದಿದ್ದಾರೆ. ಹಿಂದೆ ಬರ್ತಿದ್ರು. ಆದ್ರೆ ಹೇಗಿತ್ತು ಉತ್ಸವ? ತುಂಬಾ ಚೆನ್ನಾಗಿತ್ತು. ಹೋಗಿ ಎಂಜಾಯ್ ಮಾಡಿ ಆಟದೆಲ್ಲ ಬಂದಿವಿ. ಜೈಪುರದಲ್ಲಿ ಇದೇ ಮೊದಲ ಬಾರಿಗೆ ರೋಟರಿ ಕ್ಲಬ್ ಇಂದ ಜೈಪುರ ಉತ್ಸವ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಜಯಪುರ ಉತ್ಸವದ ಇದು ಸ್ಪೆಷಲ್ ಮಾವಿನ ಸ್ಮಿತಾ ತಕೊಳ್ಳಿ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಉಪ್ಪು ಮತ್ತೆ ಖಾರ ಹಾಕಿದ್ದಾರೆ. ನಮ್ಮ ಜಯಪುರದಲ್ಲಿ ಇಂಥ ಒಂದು ಉತ್ಸವ ಆಗ್ತಿರೋದು ಮೊದಲನೇ ಬಾರಿಗೆ ಅಂತಾನೆ ಹೇಳ್ಬೋದು. ಎಲ್ಲ ಜನಗಳು ಒಂದ್ ಕಡೆ ಕೂಡ್ಲಿಕ್ಕೆ ಒಳ್ಳೆ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಎಲ್ಲರೂ ಆಟ ವಿಭಾಗದಲ್ಲಾಗಿರ್ಬೋದು, ಈ ಜಾನಪದ ವಿಭಾಗ ಆಗಿರ್ಬೋದು, ಕಲೆ ಅದನ್ನೆಲ್ಲ ಇವರು ಆನಂದಿಸ್ತಾ ಇದ್ದಾರೆ. ಹಾಗೆ ಸುಮಾರು ತಿಂಡಿ ತಿನಿಸುಗಳು ಆಗಿರ್ಬೋದು, ಕೆಲವೊಂದು ಐಸ್ ಕ್ರೀಮ್ ಪಾರ್ಲರು ಎಲ್ಲದು ಚೆನ್ನಾಗಿದೆ. ಎಲ್ಲರಿಗೂ ಒಂದು ಖುಷಿ ಆಗತ್ತೆ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾನೊಂದು 4 years ಬ್ಯಾಕ್ ಇಲ್ಲಿ ಬಂದಿದ್ದು. ಈಗ ರೀಸೆಂಟಾಗಿ ಬರ್ತಾ ಇರೋದು. ತುಂಬ ಚಂದ ಇದೆ. ಫಸ್ಟ್ ಟೈಮ್ ಇಷ್ಟು ಒಂದು ಕ್ರೌಡ್ ನಾನು ನೋಡ್ತೀರಾ ಜೈಪುರದಲ್ಲಿ. ಇವಾಗ ನಾವು 20-25 ವರ್ಷಗಳ ನಂತರ ಈ ತರ ಒಂದು ಉತ್ಸವ ನಡೀತಿರೋ ಜಯಪುರದಲ್ಲಿ ಮೊದಲನೇ ಬಾರಿ. ನೋಡಿ ಎಷ್ಟು ಜನಸಾಗರವೇ ಉಂಟು ಇಲ್ಲಿ. ಒಂಥರ ಜಯಪುರದಲ್ಲಿ ಹಬ್ಬದ ವಾತಾವರಣ ನಮ್ಗೆ ಇಲ್ಲಿ ವಾತಾವರಣ ಮೂಡಿದೆ. ಈಗ ಇದೇ ತರ ನಮಗೆ ವರ್ಷ ಇಲ್ಲಿ ಆಗ್ತಾ ಇರಬೇಕು, ಜನಗಳು ಬರ್ತಾ ಇರಬೇಕು. ಇಂಥ ಉತ್ಸವ ಜನಗಳಿಗೆ ನೋಡಿ ಮನಸ್ಸಿಗೆ ಒಂದು ಸಮಾಧಾನ ಕೊಡುತ್ತೆ, ಮಕ್ಕಳಿಗೂ ಒಂದು ಆರೋಗ್ಯ ಸಿಗುತ್ತಿದೆ. ಆಟ ಆಡೋದ್ರಲ್ಲಿ ನೋಡಿ ಮನಸ್ಸಿಗೆ ಒಂದು ತುಂಬಾ ತಂಪಾಗಿದ್ದು ವಾತಾವರಣ ಸಿಕ್ಕಿದೆ ಇಲ್ಲಿ ಜನಗಳಿಗೆಲ್ಲ ಅಂತ. ರಿಯಲಿ ಹ್ಯಾಪಿ, ತುಂಬ ಖುಷಿ ಆಗ್ತಿದೆ ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೈಪುರದಲ್ಲಿ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಜೈಪುರದಲ್ಲಿ. ತುಂಬಾನೇ ಅಂದರೆ ತುಂಬಾನೇ ಕ್ರೌಡ್ ಇದೆ. ತುಂಬಾನೇ ಖುಷಿಯಾಗಿದೆ ಎಲ್ಲರಿಗೂ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಜೈಪುರಕ್ಕೆ ಇದು ಫಸ್ಟು. ಯಾಕಂದರೆ ನಾವು ಯಾವಾಗಲೂ ಕೊಪ್ಪ ಇಲ್ಲ ಬಾಳೆನೂರು ಅಲ್ಲೆಲ್ಲ ಹೋಗ್ತಿತ್ತು. ಇದೇ ಫಸ್ಟು. ಭಾಳ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ರೋಟರಿ ಕ್ಲಬ್ನವರು ಭಾಳ ಗಿಲಿಗಿಲಿಯವರು ಬಂದಿದ್ದಾರೆ. ಇನ್ನೊಂದು ಖುಷಿ ನಮಗೆ. ಫಸ್ಟ್ ಟೈಮ್ ನಮ್ಮೂರಲ್ಲಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ನಡೀತಿದೆ. ಮೇಡಮ್, ನಮಗೆ ಈ ಟೈಮಲ್ಲಿ ನಾವು ಇಲ್ಲಿ ಡ್ಯೂಟಿ ಮಾಡಕ್ಕೆ ಬಂದಿದ್ದೀವಲ್ಲ, ಇದೇ ಒಂದು ತುಂಬ ಖುಷಿ ಆಗ್ತದೆ. ಜೊತೆಗೆ ಅವರನ್ನು ನೋಡ್ತಾ ಇದೀವಿ ಅನ್ನೋದ್ರ ಖುಷಿ ಆಗ್ತಾ ಇದೆ. ಜೀ ಕನ್ನಡದಲ್ಲಿ ಬರ್ತಿದ್ವಿ ಅಂತ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ. ಈ ಥರ ಯಾವುದು ನಡೆದಿಲ್ಲ, ಇದೇ ಫಸ್ಟ್ ನೋಡ್ತಿರೋದು. ಚೆನ್ನಾಗಿದೆ. ಯಾವಾಗಲೂ ಈ ಥರ ಕಾರ್ಯಕ್ರಮ ನಡೀತಿರ್ಲಿಲ್ಲ, ತುಂಬ ವರ್ಷಗಳಾಗಿತ್ತು. ಆದರೆ ಇವಾಗ ಬರ್ತಿದೆ, ಅದೇ ನಮಗೊಂಥರ ಸಂತೋಷ. ಅದನ್ನು ಜಿ ಕನ್ನಡದವರೆಲ್ಲ ಬಂದು ತುಂಬ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದು ತುಂಬ ಖುಷಿ ಆಗ್ತದೆ, ಮನಸ್ಸಿಗೆ ಉಲ್ಲಾಸ ಆಗ್ತಿದೆ. ಇಷ್ಟು ಜನ ಒಟ್ಟಾಗಿ ನೋಡ್ಲಿಕ್ಕೂ ಕೂಡ ಸಿಕ್ಕಲ್ಲ. ನಮ್ಮ ಮನೆಯಲ್ಲಿ ಟಿವಿ ನೋಡೋದಷ್ಟೇ ಕೆಲಸ ಆಗಿತ್ತು. ಈಗ ನೋಡಕ್ ಹೋದ್ರೆ ಇಷ್ಟು ಜನ ನೋಡಿ ಮತ್ತು ಸಂತೋಷ ಆಗ್ತಿದೆ. ತುಂಬ ಚೆನ್ನಾಗಿದೆ. ನಮ್ಮ ಜೈಪುರದಂತ ಈ ಸಣ್ಣ ಊರಲ್ಲಿ ಇಷ್ಟು ದೊಡ್ಡ ಉತ್ಸವ ಆಗಿದೆ. ಭಾರಿ ಖುಷಿ ಆಗಿದೆ. ನಮಗಷ್ಟೇ ಮೇಡಮ್, ತುಂಬ ಸಂತೋಷ ಆಗ್ತಿದೆ. ನಮ್ಮೂರಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಗ್ತಿದೆಯಲ್ಲ ಅಂತ ತುಂಬ ಸಂತೋಷ ಆಗ್ತಿದೆ. ಅದರಲ್ಲೂ ನಿಮ್ಮಂತ ಯೂಟ್ಯೂಬರ್ ಬಂದು ಇದನ್ನು ತುಂಬಾ ಪ್ರಚಾರ ಮಾಡ್ತಿದ್ರಲ್ಲ, ವೆರಿ ಗುಡ್, ಅಪ್ರಿಷಿಯೇಟ್. ಭಾರಿ ಮಸ್ತ್ ಖುಷಿ ಆಯ್ತು. ಭಾರಿ ಚೆನ್ನಾಗಿದೆ. ಭಾರಿ ಖುಷಿ ಆಗ್ತಿದೆ. फर्स्ट टाइम जाऊनचे आणि भारी खुशी आहे ना. भुरग्या सांगत आयल्या गम्मत कर वेचे. ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಭಾಳ ವ್ಯವಸ್ಥಿತವಾಗಿ. ನಾವು ನಿನ್ನೆ ಬಂದಿದ್ದೆ, ನಿನ್ನೆ ಓದಿ 12 ಗಂಟೆ ಆಗಿದೆ. ಇವತ್ತು ಮತ್ತೆ ಬಂದಿದ್ದೀನಿ. ತುಂಬ ಎಂಜಾಯ್ ಆಗ್ತಿದೆ. ಇಡೀ ನಮ್ಮ ಜಯಪುರ ಜನತೆಗೆ ಒಂದು ಒಳ್ಳೆ ಎಂಜಾಯ್. ವರ್ಷ ಇದೇ ಥರ ಮಾಡಲಿ ಅಂತ ರೋಟರಿ ಕ್ಲಬ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಸಂತೋಷವಾಗಿದೆ. ಎಡ್ಡಾಯ್ತು, ಭಾರಿ ಖುಷಿ ಆಂಡು. ಎಡ್ಡಾಯ್ತು, ಖುಷಿ ಆಂಡು. ಭಾರಿ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಅಂದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮೂರಲ್ಲಿ ಈ ರೀತಿ ಒಂದು ಜಾತ್ರೆ ರೀತಿಯಲ್ಲಿ, ಅಂದರೆ ನಮ್ಮೂರಿಗೆ ಜೈಂಟ್ ವೀಲ್ ಬಂದಿದ್ದು ಫಸ್ಟ್. ಹಾಂ ಹೌದು. ಅದೊಂಥರ ಬೇರೆ ಊರುಗಳಲ್ಲೆಲ್ಲ ನೋಡಿ ನಮ್ಮೂರಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ಇಷ್ಟು ಜನ ಸೇರ್ತಾರೆ ಅನ್ನೋದು ತುಂಬ ವಿಶೇಷ. ತುಂಬ ಖುಷಿ ಆಯಿತು. ಅದರಲ್ಲಿ ಇವ್ರನ್ನೆಲ್ಲ ಟಿ ವಿಲಿ ನೋಡಿದ್ರು ಆ ಲೈವ್ ನೋಡಬೇಕಾದ್ರೆ ಆ್ಯಕ್ಚುಲಿ ಅವರ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ, ಎಷ್ಟು ಒಳ್ಳೆ ಆರ್ಟಿಸ್ಟ್ಗಳು ಅಂತ. ಉತ್ಸವ ತುಂಬ ಚೆನ್ನಾಗಿದೆ. ನಮ್ಮ ಜೈಪುರದಲ್ಲಿ ಇಂಥ ಒಂದು ಪ್ರೋಗ್ರಾಮ್ ಬೇಕಿತ್ತು, ಆಯಿತಾ. ರೋಟ್ರಿ ಅಂದ ಕೂಡಲೇ ಎಲ್ಲ ದೊಡ್ಡವರದ್ದು ಬರೀ ರೋಟ್ರಿ, ಅಲ್ಲಿ ಅವ್ರು ಮಾತ್ರ ಇರ್ತಾರೆ, ಫಂಕ್ಷನ್ ಮಾಡ್ತಾರೆ ಅನ್ನೋದು ಇದರಿಂದ ಒಂದು ಹೋಯ್ತು. ಎಲ್ಲ ಸಾಮಾನ್ಯ ಜನಗಳು ಸಹ ಇಲ್ಲಿ ಬಂದು ಎಂಜಾಯ್ ಮಾಡಿ ಹೋದರು. ಇಲ್ಲಿಗೆ ಇಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಬೇಕಿತ್ತು. ಆದ್ದರಿಂದ ರೋಟ್ರಿ ನಮ್ಮದು ಒಂದು ತುಂಬ ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ ಹೆಮ್ಮೆ ಅನಿಸುತ್ತೆ. ಅವರು ಇನ್ನು ಮುಂದೆ ಇಂಥ ಎಲ್ಲ ಪ್ರೋಗ್ರಾಮ್ಗಳು ಇನ್ನು ವರ್ಷ ಮಾಡಲಿ ಅಂತ ನನಗೆ ಅನಿಸಿಕೆ.
ಚೆನ್ನಾಗಿತ್ತು. ನಾವು ಬಂದು 5 ವರ್ಷ ಆಗಿದೆ. ನಾವು 5 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ತುಂಬಾ ಖುಷಿ ಆಯ್ತು. ಇದೇ ಥರ ನಮ್ಮ ಜೈಪುರದಲ್ಲೂ ಇನ್ನು ಮುಂದೆ ಇದೇ ಥರ ಆಗ್ತಾ ಇದ್ರೆ ಇನ್ನೂ ಚಂದ ಅನ್ಸುತ್ತೆ. बरं ना फर्स्ट टाइम जाते असते आमच्या गावांत सो मस्त खुशी जाऊन असा ವರ್ಷ ವರ್ಷ ಇದೇ ತರ ಫಂಕ್ಷನ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕೆ 2 ಡೇಟ್ ಹಾಕಿರ್ಬೇಕು, ತೊಂದ್ರೆ ಇಲ್ಲ. ನಾವು ಒಂದು ಡ್ಯೂಟಿ ಮಾಡ್ತೀವಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.